ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಾಕ್ಷಿಯಾದ ಗಂಗಾಮತ ಸಮುದಾಯ. ಈಗ ವಾರ್ತೆಗಳ ವಿವರ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವಿಜಯನಗರ ಮಹಾವಿದ್ಯಾಲಯದ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪರಿಸರದ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಯಾಗಬೇಕಾದ ಅವಶ್ಯವಿದೆ ಎಂದು ಈ ವೇಳೆ ಅಪರ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಹೀಗೆ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಬಳಿಕ 1 ನಿಮಿಷ ಮೌನಾಚರಣೆ ನಡೆಸುವ ಮೂಲಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ ಸಾವಿಗೀಡಾದ 16 ಜನ ಆರ್ಸಿಬಿ ಅಭಿಮಾನಿಗಳ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಿಲ್ಲಾ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿಗಳಾದ ಮೀನಾಕ್ಷಿರವರು ಮಾತನಾಡಿ, ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನ ಕೊನೆಗೊಳಿಸುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನ ನಡೆಸಲಾಗುತ್ತಿದೆ. ಕಳೆದ 50 ವರ್ಷಗಳಿಂದ ನಮ್ಮ ಮಂಡಳಿ ಉತ್ತಮ ಕೆಲಸ ಮಾಡುತ್ತಾ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ ಎಂದರು. ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವುದಕ್ಕೋಸ್ಕರ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆಚರಿಸಬೇಕು ಅಂತ ಕ್ರಮ ಕೈಗೊಂಡ್ರು. ಅದರಂತೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದಿನಿಂದ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಬಂದಿದ್ದೀವಿ. ಈ ಸುಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಡಳಿಯು ಸ್ಥಾಪಿತವಾಗಿ ಈ ವರ್ಷದಲ್ಲಿ 50ನೇ ವರ್ಷವನ್ನ ಪೂರೈಸಿದ್ದೀವಿ. ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ನೀಡುತ್ತಾ ಬಂದಿದ್ದೀವಿ. ಅಂತ ಮಂಡಳಿಯಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳಿಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡುತ್ತೇನೆ. ಇದು ವಿಶ್ವಸಂಸ್ಥೆಯು ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಆಚರಿಸುವ ಉದ್ದೇಶಕ್ಕಾಗಿ ಒಂದು ಘೋಷವಾಕ್ಯನ ಹೊರಡಿಸುತ್ತೆ ಎವ್ರಿ ಇಯರ್. ಈ ವರ್ಷದ ಘೋಷವಾಕ್ಯ ಏನಂದ್ರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ನಿಮ್ಗೆಲ್ಲ ತಿಳಿದೇ ಇದೆ, ಇವಾಗ ಜಾಗತಿಕ ವರ್ಷದಲ್ಲಿ ಕರೆಂಟ್ ಅಲ್ಲಿ ನಮಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ನೇ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಪ್ಲಾಸ್ಟಿಕ್ ಬಳಕೆ ಎಷ್ಟು ಉಪಯೋಗಕರವಾಗಿದೆಯೋ ಅಷ್ಟೇ ಅದರ ನಿರ್ವಹಣೆ, ಅದನ್ನ ವಿಲೇವಾರಿ ಸೂಕ್ತ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಅಷ್ಟೇ ಕಷ್ಟ ಸಾಧ್ಯವಾಗಿದೆ. ಮುಂದೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಇದನ್ನ ಮನಗಂಡು ವಿಶ್ವಸಂಸ್ಥೆ ಈಗಾಗಲೇ 2 ಸಲ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೇ ಘೋಷವಾಕ್ಯವಾಗಿ ತಗೊಂಡಿತ್ತು. ಮತ್ತೆ ಇದು ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಹಿಂದೆ ಇದ್ದಿದ್ದೀವಿ ಅಂತ ಮನಗಂಡು ಮತ್ತೊಮ್ಮೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ಘೋಷವಾಕ್ಯನೇ ಮತ್ತೆ ಪುನಃ ತಗೊಳ್ತಾ ಇದೆ. ಸೊ ನಾವು ಪ್ಲಾಸ್ಟಿಕ್ ನ ಬೀಟ್ ಮಾಡಬೇಕು, ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ನಾವು ಅವಾಯ್ಡ್ ಮಾಡಬೇಕು, ಯೂಸೇಜ್ ಆಫ್ ಪ್ಲಾಸ್ಟಿಕ್ ನು ಅವಾಯ್ಡ್ ಮಾಡಬೇಕು. ಅಂದ್ರೆ ಪೊಲ್ಯೂಷನ್ ಅನ್ನ ನಿರ್ಮೂಲನೆ ಮಾಡಕ್ಕೆ ದೊಡ್ಡ ಮಟ್ಟದಲ್ಲಿ ಏನೋ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಬೆಳಿಗ್ಗೆ ಎದ್ರೆ ವಾಕಿಂಗ್ ಹೋಗ್ತೀವಿ, ಬೆಳಿಗ್ಗೆ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೀವಿ. ನೀವು ಸಣ್ಣದನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಪರಿಸರ ಸಂರಕ್ಷಣೆ ಮಾಡ್ಬೋದು. ಈಗ ತರಕಾರಿ ತರಕ್ ಹೋಗ್ತೀರಾ, ಮಾರ್ಕೆಟ್ ಹೋಗ್ತೀರಾ, ಆಗ ಬರೀ ಕೈಲಿ ಹೋಗೋ ಬದಲು ನಿಮ್ಮನೆಯಿಂದ ಬ್ಯಾಗು ತಗೊಂಡೋದ್ರೆ, ಬಟ್ಟೆ ಚೀಲನ ತಗೊಂಡ್ರೆ ಪ್ಲಾಸ್ಟಿಕ್ ಕವರ್ನ ಮನೆಗೆ ತರೋದನ್ನ ಅವಾಯ್ಡ್ ಮಾಡ್ಬೋದು. ಅದು ಒಂದು ನಿಮ್ದು ಅಳಿಲು ಸೇವೆ ಆಗುತ್ತೆ. ಬಟ್ ಆಮೇಲೆ ಎವ್ರಿ ಮಾರ್ನಿಂಗ್ ನೀವು ಏನಾದ್ರು ವಾಕಿಂಗ್ ಹೋಗೋರು ಅದೇ ಟೈಮಲ್ಲಿ ಹೋಗಿ ಹಾಲು ಮತ್ತೆ ಹಣ್ಣು ಎಲ್ಲ ತರೋದ್ರಿಂದ, ತರಕಾರಿಗಳು ತರೋದ್ರಿಂದ, ಅಂದ್ರೆ ಸಣ್ಣ ಕೆಲಸಗಳಿಗೆ ಹೋಗುವಾಗ ಅನಿವಾರ್ಯತೆ ಹೊರತುಪಡಿಸಿ, ಎಮರ್ಜೆನ್ಸಿ ಹೊರತುಪಡಿಸಿ
ನಡ್ಕೊಂಡು ಹೋಗೋದು, ಸೈಕಲ್ ಯೂಸ್ ಮಾಡೋದ್ರಿಂದನೂ ನಾವು ಪರಿಸರ ಅಂದ್ರೆ ಸಣ್ಣ ಸಣ್ಣದು. ಈಗ ಅಲ್ಲಿ ಬ್ರಷ್ ಮಾಡ್ತಾ ಇರ್ತೀವಿ, ಆಗ ಟ್ಯಾಪ್ ಆನ್ ಮಾಡ್ಕೊಂಡೇ ಬ್ರಷ್ ಮಾಡಿ, ನಮ್ಗೆ ಗೊತ್ತಾಗಲ್ಲ. ಅದು ಟ್ಯಾಪ್ ಆಫ್ ಮಾಡಿ ಬ್ರಷ್ ಮಾಡಿದ್ರೆ ಎಷ್ಟು ಹನಿ ಕುಡಿದ್ರೆ ಅಲ್ಲ. ಅಂತದ್ದು ಸಣ್ಣ ಸಣ್ಣದ್ದು ಎಷ್ಟೊಂದು ಮುಂದೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಪಡಿಸ್ತಾರೆ ನಿಮ್ಗೆ. ಅದನ್ನ ನಮ್ಮ ಜೀವನಗಳಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು, ಸಾಕಷ್ಟು ಮಟ್ಟಿಗೆ ಪರಿಸರ ಮಾಲಿನ್ಯವನ್ನ ತಡೆಬಹುದು. ಮನೆಗಳಲ್ಲೂ ಅಷ್ಟೇ ಹಸಿ ಕಸ ಒಣ ಕಸ ಅದನ್ನ ಸಪರೇಟ್ ಮಾಡಿ ಬೇರ್ಪಡಿಸಿ ನಗರಸಭೆ ಮುಂದೆ ವೆಹಿಕಲ್ಗಳು ಕೊಡಬೇಕು. ನಿಮ್ಮ ಮನೆ ಮುಂದೆ ವೆಹಿಕಲ್ ಬರುತ್ತೆ, ಆದ್ರೂ ಎಷ್ಟೊಂದ್ಸಲ ನಾವು ನೋಡ್ತಾ ಇರ್ತೀವಿ ಹೊಸಪೇಟೆ ಎಲ್ಲಾ ಕಡೆ ಕಾಲುವೆಗಳಲ್ಲಿ ಡಿಸ್ಪೋಸ್ ಮಾಡಿದಾರ. ಮೊನ್ನೆ ಲೋಕಾಯುಕ್ತರು ಬಂದು ನಮಗೆಲ್ಲ ಸುಮೋಟೋ ನೋಟಿಸ್ ಕೊಟ್ಟು ಹೋಗಿದ್ದಾರೆ, ನೀವು ಸಾರ್ವಜನಿಕರನ್ನ ಅವರಿಗೆ ತಿಳಿಯಪಡಿಸಿದ್ರೆ ಸೋತಿದ್ದೀರಿ ಅಂತ. ಇದು ಬರೀ ಸರ್ಕಾರದ ಯೋಜನೆ ಆಗೋದಿಲ್ಲ. ನೀವು ಹಿಂದಿನ ಮಕ್ಕಳು ನಿಮ್ಮ ನಗರವನ್ನು ಸ್ವಚ್ಛವಾಗಿಡೋದ್ರಲ್ಲಿ ಪಣ ತೊಡಬೇಕು. ನಿಮ್ದು ಅದೊಂದು ಗುರಿಯಾಗಿ ಇಟ್ಕೋಬೇಕು. ನಿಮ್ಮ ನಗರ ನಿಮ್ಮ ಪರಿಸರ ಸ್ವಚ್ಛವಾಗಿರೋದ್ರಲ್ಲಿ ನಿಮ್ಮ ಕರ್ತವ್ಯ ತುಂಬಾನೇ ಇದೆ. ಬರೀ ಸರ್ಕಾರ ಇಲಾಖೆಗಳಿಂದ ನಾವಿರೋ 3 ಜನದಿಂದ ಆಗೋದಿಲ್ಲ. ಸಾರ್ವಜನಿಕರು ಅದನ್ನ ಪರಿಸರದ ಬಗ್ಗೆ ಕಾಳಜಿನ ವಹಿಸಬೇಕು. ಇನ್ನು ಪರಿಸರಕ್ಕೆ ಸಂಬಂಧಿಸಿದ ಸ್ಪರ್ಧೆಯನ್ನ ಏರ್ಪಡಿಸಲಾಗಿ ವಿಜೇತ ವಿದ್ಯಾರ್ಥಿಗಳಿಗೆ ಈ ವೇಳೆ ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ನಂತರ ಅಪರ ಜಿಲ್ಲಾಧಿಕಾರಿ ಬಾಲಕೃಷ್ಣಪ್ಪನವರು ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ ಅಥವಾ ಇಲಾಖೆಗೆ ಮಾತ್ರ ಸೀಮಿತವಲ್ಲ, ಬದಲಾಗಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಯಾಗಬೇಕಾದ ಅವಶ್ಯವಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಜಿಲ್ಲಾಡಳಿತದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿ ವರ್ಷ ಕೂಡ ಒಂದೊಂದು ಆಂದೋಲನದ ರೀತಿ ಒಂದು ಧ್ಯೇಯವಾಕ್ಯವನ್ನು ನಾವು ಪಾಲಿಸಬೇಕಾಗಿದೆ. ಅಂದರೆ ಪ್ಲಾಸ್ಟಿಕ್ ಫ್ರೀ ಆಗಿರ್ತಕ್ಕಂಥ, ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಜೀವನವನ್ನು ನಡೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ವರ್ಷ ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾಕಂದರೆ ಪ್ಲಾಸ್ಟಿಕ್ ಒಂದೇ ಅಲ್ಲ, ಭಾಳಷ್ಟು ವಿಧವಾಗಿ ಪರಿಸರ ಮಾಲಿನ್ಯ ಆಗ್ತಾ ಹೋಗುತ್ತೆ. ಅದು ಜಲ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಇನ್ನು ಸಾಕಷ್ಟು ಮಾಲಿನ್ಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ ದಿನನಿತ್ಯದಲ್ಲಿ. ನಮಗೆ ಗೊತ್ತಿಲ್ಲದೇನೋ ಆದರೂ ಕೂಡ ಏನು ದುರಂತ ಅಂದರೆ ನಾವು ಗೊತ್ತಿದ್ದು ಕೂಡ ಮಾಡ್ತಾ ಹೋಗ್ತೀವಿ. ಅದನ್ನು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ರೀತಿಯಲ್ಲಿ ಪ್ರಯತ್ನ ಮಾಡಲ್ಲ. ಸಣ್ಣ ಉದಾಹರಣೆ, ದಿನನಿತ್ಯದಲ್ಲಿ ಬೆಳಗಿನ ಮುಂಜಾನೆ ಏನು ವಾಕಿಂಗ್ ಹೋಗ್ಬೋದು ಅಂತ ಹೇಳಿದ್ರು, ಆ ಸಂದರ್ಭದಲ್ಲಿ ನಾವು ಬರೀ ಕೈ ಬೀಸ್ಕೊಂಡು ಹೋಗ್ಬಿಡ್ತೀವಿ. ಮನೆಗೆ ಏನಾದರೂ ತರಬೇಕು, ತರಕಾರಿ ಏನಾದರೂ, ಅಲ್ಲಿ ಹೋಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಟ್ಬಿಡ್ತಾರೆ, ಅವು ವ್ಯಾಪಾರ ಆಗಲಿ ಅಂತೇಳಿ. ಆದರೆ ಅದೆಲ್ಲದೂ ಕೂಡ ನಿಷೇಧ ಇದೆ, ಆದರೆ ಯಾರೂ ಕೂಡ ಪಾಲಿಸಲ್ಲ. ಎಲ್ಲದೂ ಕೂಡ ಸರ್ಕಾರ ಕಾನೂನು ಎಲ್ಲ ಹಂತದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ವೈಯಕ್ತಿಕ ವ್ಯಕ್ತಿಗಳು, ಸಮಾಜ, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಹಾಗಾದಲ್ಲಿ ಮಾತ್ರ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಿ ನಾವು ಈಗ ನಮಗೆ ಬೇಕಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಗಾಳಿ, ನೀರು, ಆಹಾರ ಎಲ್ಲದೂ ಕೂಡ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕಲುಷಿತವಾಗಿರ್ತಕ್ಕಂಥ ಆಹಾರ, ಗಾಳಿಯನ್ನು ಸೇವಿಸಿದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅದು ನೇರವಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ, ಸಮಾಜದ ಮೇಲೆ, ಸರ್ಕಾರದ ಮೇಲೆ ಎಲ್ಲ ಹಂತದಲ್ಲೂ ಕೂಡ ದುಷ್ಪರಿಣಾಮ ಬೀರುತ್ತೆ. ನೀರಿನ ಮಾಲಿನ್ಯ ಮಾಡಿದರೆ ಏನು ಮಾಡಬೇಕು, ಅದು ಕಾನೂನಿದೆ, ಅದಕ್ಕೆ ಪೆನಾಲ್ಟಿ ಕೂಡ ಇಂಪೋಸ್ ಮಾಡೋದಿದೆ. ಹಾಗೆ ಏನು ಇಂಪ್ರಿಸನ್ಮೆಂಟ್ ಮಾಡ್ತಕ್ಕಂಥದ್ದು ಇದೆ. ಎಲ್ಲ ಕಾನೂನಿದ್ರೂ ಕೂಡ ನಾವು ಅದನ್ನು ಪಾಲನೆ ಮಾಡೋ ನಿಟ್ಟಿನಲ್ಲಿ ನಾವು ತಪ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ದಿನನಿತ್ಯದ ಜೀವನದಲ್ಲಿ ನಾವು ಶಿಸ್ತನ್ನು ಅಳವಡಿಸ್ಕೊಂಡು ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅದನ್ನು ಅಳವಡಿಸ್ಕೊಂಡು ನಾವು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ನಾವು ಜೀವನವನ್ನು ನಡೆಸಬೇಕಾಗುತ್ತೆ. ಹಾಗೆ ಹಂತ ಹಂತವಾಗಿ ನಾವು ಈ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಾವು ಕಾಪಾಡ್ಕೋಬೋದು. ಅದು ನಮ್ಮನ್ನು ಕಾಪಾಡೋದು. ಅದಕ್ಕೆ ಈಗೇನು ಹಿಂದೆಲ್ಲ ಇರ್ತಾರಲ್ಲ, ಧರ್ಮ ರಕ್ಷತೆ ರಕ್ಷಿತ ಅಂತೇಳಿ, ಹಾಗೆ ನಾವು ಪರಿಸರವನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡೋದು. ಯಾಕಂದರೆ ಶುದ್ಧವಾದ ಗಾಳಿ ಇದ್ದರೆ ನಾವು ನಮ್ಮ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡೋದು. ಆ ನಿಟ್ಟಿನಲ್ಲಿ ನಾವು ನಮ್ಮ ಇರ್ತಕ್ಕಂಥ ಸುತ್ತಮುತ್ತ ಪರಿಸರ ಅದು ಮನೆಯಿಂದ ಪ್ರಾರಂಭ ಆಗಬೇಕು. ಜೈನ್ ಇಂಟರ್ ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಹೊಸಪೇಟೆ ಚಾಪ್ಟರ್ ಇವರಿಂದ ದಿನಾಂಕ 5ರಂದು ವಿಶ್ವ ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಎಂಜೆ ನಗರದಲ್ಲಿ
ತಾಯಿಯ ಹೆಸರಿನಲ್ಲಿ ಸಸಿಗಳನ್ನ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ನಡೆಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 5ರಂದು ಜಿತೋ ಹೊಸಪೇಟೆ ಚಾಪ್ಟರ್ನಿಂದ ಎಂಜೆ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಅದೇ ರೀತಿ ತಾಯಿಯ ಹೆಸರಿನಲ್ಲಿ ಸಸಿಗಳನ್ನ ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಇದು ಒಂದು ಉತ್ತಮವಾದ ಕೆಲಸ. ತಾಯಿ ಭೂಮಿ ತಾಯಿಯನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ. ಆ ತಾಯಿ ಮೇಲೆ ಇರ್ತಕ್ಕಂಥ ಗಿಡಗಳೆಲ್ಲ ಕಡಿದು ಪರಿಸರ ನಾಶ ಮಾಡಿ ಮನುಕುಲದ ನಾವು ಉದ್ಧಾರ ಅನ್ಕೊಂತೀವಿ, ಇದು ಹಾಳು ಮಾಡ್ತಾ ಇದೀವಿ ನಾವು. ಸೊ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಇವತ್ತೊಂದು ದಿವಸ ಗಿಡ ನೆಟ್ಟು ಹೋಗೋದಲ್ಲ ನಾವು. ಸೊ ಪ್ರತಿ ದಿವಸ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಗಿಡ ದಿವಸ ನೀವು ಗಿಡ ನೆಡಕ್ಕಂತ ಆಗಲ್ಲ. ಪ್ರಾಕ್ಟಿಕಲ್ ನಾನೇ ಒಪ್ಕೊಂತೀನಿ. ಅದು ತಿಂಗಳಿಗೆ ಒಂದು ಗಿಡ ಬೇಡ, 2 ತಿಂಗಳಿಗೆ ಒಂದು ಗಿಡ ನೆಟ್ಟರೆ ನಮ್ಮ ಇಡೀ ಭೂಮಿನೇ ಅದೇನು ಸ್ವರ್ಗ ಆಗ್ಬಿಡ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಜಿಟೋದಿಂದ ಭಾಳ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. So I heartily congratulate the JITO team for organizing this very good event. So it's a meaningful event. ಸೊ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಗಿಡಗಳನ್ನ ಇವತ್ತು ಪರಿಸರ ದಿನಾಚರಣೆ ಒಂದು ದಿವಸ ಸಲುವಾಗಿ ಇವತ್ತು ಗಿಡ ನೆಟ್ಟಿವಿ, ಆಮೇಲೆ ಬಂದು ಆಕಳ ತಿಂದೋಯ್ತು, ಅದು ಬರೀ ನಮ್ಮ ಫೋಟೋ ಫೇಸ್ಬುಕ್ನಾಗೆ ವಾಟ್ಸಪ್ನಾಗೆ ಬಂತು. ಇಟ್ ಡಸ್ ನಾಟ್ ಕ್ಯಾರಿ ಎನಿ ಮೀನಿಂಗ್. ಸೊ ಇದನ್ನು ಪ್ರಾಕ್ಟಿಕಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ನಾವು ಈ ಭೂಮಿ ತಾಯಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ. ನಾವು ಈ ಭೂಮಿ ತಾಯಿ ನ್ಯಾಯ ಕೊಡ್ಬೇಕನ್ನೋ ಗಿಡ ನೆಡಬೇಕು. ಬೇರೆ ಇನ್ನೇನು ಮಾಡೋದು ಬೇಕಾಗಿಲ್ಲ. ಗಿಡ ನೆಟ್ಟರೆ ಮಳೆ ಚೆನ್ನಾಗುತ್ತೆ, ಮಳೆ ಚೆನ್ನಾಗತ್ತೆ, ಬೆಳೆ ಬರ್ತದೆ, ಬೆಳೆ ಬಂದು ನಾವೆಲ್ಲ ಮನುಷ್ಯರು ಬದುಕಿರ್ತೀವಿ ನಾವು. ಸೊ ದಿಸ್ ಈಸ್ ಎ ಸೈಕಲ್. ಸೊ ವಿ ಶುಡ್ ಕೋಆಪರೇಟ್ ಇನ್ ದಿಸ್ ಸೈಕಲ್, ವಿ ಶುಡ್ ನಾಟ್ ಬ್ರೇಕ್ ದಿಸ್ ಸೈಕಲ್. ಸೊ ಇಷ್ಟು ದಿವಸ ಆಗಷ್ಟೊಂದು ಡ್ಯಾಮೇಜ್ ಭೂಮಿ ತಾಯಿಗೆ ಭಾಳ ಆಗಿದೆ. ಇನ್ಮೇಲಿಂದ ಆದರೂ ಕೂಡ ನಾವು ಎಚ್ಚೆತ್ಕೋಬೇಕು. ಈಗ ಇಟ್ಸ್ ಆಲ್ರೆಡಿ ವೆರಿ ಹೈ ಟೈಮ್. ಈಗ ನಾವು ಕೈ ಬಿಟ್ಟರೆ ಇನ್ನು ಪೂರ್ತಿ ನಮ್ಮ ನೆಕ್ಸ್ಟ್ ಪೀಳಿಗೆಗಳು ಪೂರ್ತಿ ಈಗಾಗಲೇ 48-49 ಡಿಗ್ರಿಗೆ ಬಂದಿವಾಗಲೇ 60 ಡಿಗ್ರಿ ಬಂದರೆ ಮನುಷ್ಯ ಬದುಕಿರೋಕ್ಕೆ ಆಗಲ್ಲ ಭೂಮಿ ಮೇಲೆ. ಆಲ್ ಅವರ್ ಎಂಜೈಮ್ಸ್ ಇನ್ ಅವರ್ ಬಾಡಿ ವಿಲ್ ಬಿ ಡೆಸ್ಟ್ರಾಯ್ಡ್ ಟೆಂಪ್ರೇಚರ್ ಆಫ್ 60 degrees. ಜಸ್ಟ್ ವಿ ಆರ್ 8 ಡಿಗ್ರಿ ದೂರ ಇದೀವಿ. ಎಷ್ಟೊಂದು 50 ವರ್ಷ ಈಗಾಗಲೇ ನಾವು ಸಣ್ಣ ಇದ್ದಾಗ 40, 41, 42 ಬಿಸಿಲು ಭಾಳ ಅಂತಿದ್ವಿ ನಾವು. ಈಗೆಲ್ಲ 46, 47, 48ವರೆಗೂ ಬರ್ತದೀವಿ ನಾವು. ಸೊ ಹಿಂಗೆ ಗಿಡ ಕಟ್ ಮಾಡ್ಕೊಂಡು ನಾವು ಸಿಟಿ ಬೆಳೆಸ್ಕೊಂತ ಹೋದರೆ ಆಟೋಮೆಟಿಕ್ ಇಟ್ ವಿಲ್ ಬಿಕಮ್ 54, 55 ಆಗುತ್ತೆ. The days are not far to reach 60. If it reaches 60, this earth will not be feasible for human livings. ನಾವು ಮನುಷ್ಯ ಜೀವನ ಮಾಡೋಕ್ಕೆ ಆಗಲಾರಂಥ ಪರಿಸ್ಥಿತಿ ಬರ್ತದೆ. ಸೊ ಈಗ ಇಟ್ಸ್ ಆಲ್ರೆಡಿ ವೆರಿ ಹೈ ಟೈಮ್. ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಾನು ಎಲ್ಲರೂ ಈ ಒಂದು ಒಳ್ಳೆ ಸೋಷಿಯಲ್ ಕಾಸ್, ತಮ್ಮ ತಾಯಿ ಹೆಸರಿಗೆ ಒಂದು ಗಿಡ ನೆಟ್ಟು ಸಾಕೋದು, ಇದಕ್ಕಿಂತ ಅದ್ಭುತವಾದ ಕೆಲಸ ಯಾವುದೂ ಕೇಳಿಲ್ಲ. ಇಡೀ ಹೊಸಪೇಟೆ ಎಲ್ಲ ನಾಗರಿಕ ಬಂಧುಗಳು ನಿಮ್ಮ ತಾಯಿ ಹೆಸರಿಗೆ ಒಂದು ಗಿಡ ನೆಡ್ರಿ, ಆ ಹೊಸಪೇಟೆ ಲಕ್ಷಣೇ ಬೇರೆ ಆಗಿಬಿಡ್ತದೆ ಅವಾಗ. ಸೊ ಇದು ಒಂದು ಜಿಟೋದವ್ರು ಒಳ್ಳೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನಿಮ್ಮ ತಾಯಿ ಹೆಸರಿಗೆ ಒಂದು ಗಿಡ ನೆಡಬೇಕು. ಇಟ್ಸ್ ಎ ವೆರಿ ಗುಡ್ ಸೋಷಿಯಲ್ ಕಾಸ್ ಆ್ಯಂಡ್ ಇದೆಲ್ಲರೂ ಹಾರ್ಟ್ ಟಚ್ ಆಗೋಂಥ ವಿಚಾರ. ಸೊ ಈ ರೀತಿ ಮಾಡಿದಾಗ ನಮ್ಮ ಇಡೀ ಹೊಸಪೇಟೆನೇ ಗ್ರೀನ್ ಸಿಟಿ ಆಗಿಬಿಡ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಅಭಿಯಾನ ಮಾಡೋಣ. ಇದು ಇಲ್ಲಿಗೆ ನಿಲ್ಸೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅಭಿಯಾನ ಮಾಡೋಣ. ಪ್ರತಿಯೊಂದು ವಾರ್ಡ್ಗಳಲ್ಲಿ ನೀವು ಬೇಕಾದ್ರೆ ಜಿಟೋದವ್ರು ಬರ್ರಿ. ವಿ ವಿಲ್ ಕೋಆಪರೇಟ್ ಫ್ರಮ್ ಅವರ್ ಮುನ್ಸಿಪಾಲಿಟಿ. ನಮ್ಮ ನಗರಸಭೆಯಿಂದ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. माँ के नाम ये थॉट ही इतना सुंदर है कि इससे जुड़े बिना कोई रह ही नहीं सकता. तो मैं चाहूँगा कि पहले इस थॉट के लिए अपने जो प्रधानमंत्री है श्री नरेंद्र मोदी जी, उनके ब्यूटीफुल आइडिया के लिए ज़ोर से तालियां हो जाए. एंड सेकेंडली यूथ विंग जिन्होंने ये इनिशिएटिव हाथ में लेके इसको कार्य रूप देने का विचार किया है, उनके लिए एक बार ज़ोर से तालियां हो जाए. हम लोग जब एडवांसमेंट की बात करते हैं, वी टॉक अबाउट डिजिटल रेवोल्यूशन एंड ऑल, तो उसमें क्या करना होता है फाइनली, जब उसको सबसे कनेक्ट करना होता है तो वी इंसर्ट जस्ट अ सिम इन आवर मोबाइल एंड वी आर कनेक्टेड टू द डिजिटल वर्ल्ड फ्रॉम कनेक्टिंग टू टेलीकॉम नेटवर्क्स, राइट. वैसे ही अगर हम ग्रीन रेवोल्यूशन की बात करें तो हम क्या कर सकते हैं, हम सिर्फ एक पेड़ लगाकर भी ग्रीन रेवोल्यूशन को ज्वाइन कर सकते हैं. तो दिट विल मेक ए बिगर इम्पैक्ट. ऐसा लगता है कि सिर्फ एक ट्री प्लांट करने से क्या होगा, तो उसकी तो अनगिनत बेनिफिट्स है, आप सबको मालूम ही है. तो इस ग्रीन रेवोल्यूशन को ज्वाइन करने के लिए हमारे तरफ से हम लोग जो कर सकते हैं वो है पेड़ लगाना. तो इस इनिशिएटिव को सब लोगों ने आगे बढ़ाया है. आप सब लोगों के सपोर्ट से हम लोग इधर तक पहुँचे हैं. तो एक बार सब लोगों को मैं धन्यवाद देना चाहूँगा जिन्होंने भी इस कार्यक्रम में, इस प्रोजेक्ट में सब लोगों ने जो ज्वाइन किया है.
कि अगर जब कोई कॉज अच्छा होता है, अगर कोई अच्छी सोच होती है, तो नेचर और क्या बोलते हैं पूरी कायनात हमको उसमें जोड़ने के लिए हेल्प हो जाती है। जैसे अपने स्पॉन्सरर्स, एक बार ज़ोर से राउंड ऑफ अप्लॉज फॉर ऑल द स्पॉन्सरर्स जिन्होंने सिर्फ और सिर्फ हम लोगों ने आइडिया पोस्ट किया, 24 आवर्स में वी गॉट 50 नेम्स एंड 48 आवर्स में वी गॉट 101 नेम्स। एक बार ज़ोर से तालियां हो जाए फॉर द जनरस sponsorship and donations, and not only sponsorship and all the support from forest department, नागराज सर नहीं आया शायद, तो उनका भी एक अच्छा योगदान था। then all the supporters and all the this thing, जितने भी अपने सपोर्टर्स है, रमेश जी गुप्ता है, उन्होंने भी अच्छा भाग लिया और हम लोगों को मोटिवेट किया, और आगे भी इनका सपोर्ट लगेगा टू कंप्लीट क्या बोलते हैं, टू practically actually plant all the trees. Thank you once again. जहाँ माँ का दर्जा सिर्फ अपनी माँ को नहीं बल्कि धरती को भी माँ कहते हैं, गाय को भी माँ कहते हैं, नदी को भी गंगा मैया कहते हैं, प्रकृति को भी माँ कहते हैं। तो आज इस विश्व पर्यावरण दिवस के पावन अवसर पर जो एक पेड़ माँ के नाम, जिससे अभी रमेश भाई गुप्ता ने बताया कि दुनिया के अंदर पूरे विश्व में जंगल कट रहे हैं और कंक्रीट के जंगल बन रहे हैं, तो उसके कटने से गर्मी बढ़ेगी और गर्मी बढ़ने से नदियाँ सूखेगी और नदियाँ सूखेगी तो बरसातें होगी, उससे अल्टीमेटली नुकसान इंसान को ही होगा। वैसे बहुत बड़ा आयोजन है, दिखने में छोटा लगता है लेकिन इसका लक्ष्य बहुत बड़ा है। जैसे हमको हमारी माँ ने अपने दूध से, अपनी ममता से, अपने खून पसीने से सींचा है, तब आज हम यहाँ पर, कोई जीटो का सेक्रेटरी है, कोई संघ का सेक्रेटरी है, कोई बड़े पद पे विराजमान है, सबकी बुनियाद माँ है। अगर आपकी माँ ने आपको नहीं सींचा होता, ठीक उसी तरह धरती अपनी माँ है। अब समय आया है इस धरती माँ को वापस लौटाने का। हम प्रगति के नाम पे जंगल काटते जाएंगे, ये लंबी लंबी ऊंची ऊंची इमारतें बनाते जाएंगे और वन करते जाएंगे, जंगल करते जाएंगे। वैसे अभी हैदराबाद में हमने देखा, यूनिवर्सिटी के अंदर विकास के नाम पर एक पूरी की पूरी कॉरिडोर, पूरी की पूरी कॉलोनी काट दी गई, उसमें हजारों की संख्या में पशु बेचारे बेघर हो गए। तो हम इंसान इस धरती पर सबसे जिम्मेदार पशु है या प्राणी है, पता नहीं मुझे क्या कहना चाहिए, क्योंकि हम पशु से गए गुजरे हैं। हम जब तक ये बैलेंस नहीं बिठाएंगे पर्यावरण का और हमारी प्रगति का, तब तक प्रगति का कोई अर्थ नहीं है। बहुत बहुत अनुमोदना और धन्यवाद के पात्र हैं जीटो और हमारे माननीय प्रधानमंत्री ने जो एक इस अभियान का नाम दिया है, एक पेड़ माँ के नाम। हम सबकी शुभकामना है। रमेश जी गुप्ता ने जो आपको आइडिया दिया है कि सिर्फ आज का इस कार्यक्रम आयोजन करने से इसका लक्ष्य हम प्राप्त नहीं कर पाएंगे, हमको हर वार्ड में हर एक को, हर सदस्य को इसका मकसद क्या है इससे जोड़ के इसको मूर्त रूप देना होगा। हर कॉलोनी में, वैसे एमजे नगर हरा भरा है, ऐसी बहुत कॉलोनियाँ हैं जहाँ पर पेड़ है ही नहीं, तो सब जगह पूरे हॉस्पिटल को हम हरा भरा बनाएं और इस उद्देश्य को हम पाएं। बहुत बहुत शुभकामनाएं आपको और बहुत बहुत बधाई। थैंक यू वेरी मच। ದಿನಾಂಕ 5ರಂದು ಹೊಸಪೇಟೆ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಜಯನಗರ ಜಿಲ್ಲಾ ಪ್ರಾದೇಶಿಕ ಕಚೇರಿಯಿಂದ ಆಯೋಜಿಸಲಾಗಿತ್ತು. ಹೀಗೆ ದಿನಾಂಕ 5ರಂದು ವಿಶ್ವ ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದ ವಿವಿಧ ಶಾಲಾ ಮಕ್ಕಳ ಸಹಯೋಗದಲ್ಲಿ ವಿಜಯನಗರ ಕಾಲೇಜಿನಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಿ ಪರಿಸರವನ್ನ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು.
ಹೀಗೆ ರ್ಯಾಲಿಯು ವಿಜಯನಗರ ಕಾಲೇಜ್ಗೆ ಮರಳಿದ ಬಳಿಕ ಕಾಲೇಜು ಆವರಣದಲ್ಲಿ ಸಸಿಗಳನ್ನ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ದಿನಾಂಕ 5ರಂದು ಹೊಸಪೇಟೆ ತಾಲೂಕು ಗಂಗಾಮತ ಸಮಾಜದಿಂದ ಗಂಗಾಮಾತೆಯ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಣ್ಣಕ್ಕೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಗಾಳಮ್ಮನಗುಡಿಯವರೆಗೆ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಹೀಗೆ ಮೆರವಣಿಗೆಯು ಗಾಳಮ್ಮನಗುಡಿಗೆ ಆಗಮಿಸಿದ ನಂತರ ಸಾಮೂಹಿಕ ವಿವಾಹ ನಡೆಸಲಾಗಿ ಒಂದು ಜೋಡಿ ವಧುವರರು ನವ ದಾಂಪತ್ಯಕ್ಕೆ ಕಾಲಿರಿಸಿದರು. ನಂತರ ನೆರೆದವರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು.
ಪ್ರತಿ ವರ್ಷದಂತೆ ಈ ವರ್ಷ ಗಂಗಾ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೇವೆ. ಇದೇ ರೀತಿ ಮುಂದಾದರೂ ಕೂಡ ಇದೇ ರೀತಿ ಅದ್ದೂರಿಯಾಗಿ ಮಾಡ್ಕೊತ ಹೋಗ್ತಾಯಿದ್ದೀವಿ. ಇದು ಸಂಪ್ರದಾಯ ಪ್ರಕಾರ ಒಂದು ಯಜಮಾನರು ತಲಾಂತರದಿಂದ ಮಾಡ್ಕೊತ ಬಂದಂಥ ಕಾರ್ಯಕ್ರಮ. ಇದನ್ನು ಇಲ್ಲಿಗೆ ನಾವು ಸ್ಥಗಿತಗೊಳಿಸೋದಲ್ಲ, ಮುಂದಿನ ಪೀಳಿಗೆ ಇದೇ ರೀತಿ ಮಾಡ್ಕೊಂಡು ಹೋಗ್ತಾರಂತ ನಮ್ಮಲ್ಲಿ ವಿಶ್ವಾಸ ಐತೆ. ಆದ್ದರಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮಗೆಲ್ಲ ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮಗೆ ಸ್ವಾಗತ ಕೋರ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಸಮಾಜದ ಮೇಲೆ ನಮ್ಮ ಸಂಘ ಸಂಸ್ಥೆಗಳ ಮೇಲೆ ನಿಗಾ ಇರಲಿ ಅಂತೇಳಿ ತಮ್ಮಲ್ಲಿ ಹೇಳ್ತಾ ನಮ್ಮ 2 ಮಾತುಗಳ ಮುಗಿಸ್ತಾ ಇದ್ದೀವಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾಕ್ಷಿಯಾದ ಗಂಗಾಮತ ಸಮುದಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.